ಪ್ರತಿ ಸಿನಿಮಾಗೂ ಡೈರೆಕ್ಟರೇ ಸಾರಥಿ, ಅವನೇ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕೇಳಿರ್ತೀರಾ. ಆಸ್ ಡೈರೆಕ್ಟರ್ಸ್ ಒಂದು ಸಾಲಿಡ್ ಸಿನಿಮಾ ಕೊಟ್ರೆ ಹೆಸರು ಖಂಡಿತ ಬರುತ್ತೆ, ಜನರು ನಿಮ್ಮನ್ನ ಗುರುತಿಸ್ತಾರೆ ಕೂಡ. ಆದ್ರೆ ಆ ಹೆಸರನ್ನ ಮೇಂಟೈನ್ ಮಾಡದೆ ಸಖತ್ ಕಷ್ಟಕರವಾದಂತಹ ಕೆಲಸ. ಕಂಟಿನ್ಯೂಸ್ಲಿ ಜನರನ್ನ ಎಂಟರ್ಟೈನ್ ಮಾಡಿ ಇಂಪ್ರೆಸ್ ಮಾಡುವಂತಹ ಸಿನಿಮಾಗಳು ಬರ್ತಾನೆ ಇರಬೇಕು. ಈ ಕೆಲಸವನ್ನ ಅಚ್ಚುಕಟ್ಟಾಗಿ ಏಸ್ ಮಾಡ್ತಾ ಇರೋರು ನಮ್ಮ ರಾಜಮೌಳಿ ಅವರು. ಎಸ್ ರಾಜಮೌಳಿ ಅವರ ಸಿನಿಮಾ ಅನೌನ್ಸ್ ಆಗಿದೆ ಅಂದ್ಮೇಲೆ ಅದಕ್ಕೂ ಫೇಲ್ಯೂರ್ಗೂ ಸಂಬಂಧನೇ ಇರಲ್ಲ. ಅವ್ರಿಗೆ ಯಾವ್ದನ್ನ ಯಾವಾಗ ಎಷ್ಟು ಪ್ರಮಾಣದಲ್ಲಿ ಡೆಲಿವರ್ ಮಾಡಬೇಕು ಅನ್ನೋದು ಪರ್ಫೆಕ್ಟ್ ಆಗಿ ಗೊತ್ತು, ಅಂಡ್ ಅದನ್ನ ಮಾಡ್ಕೊಂಡೇ ಇಲ್ಲಿವರೆಗೂ ಬಂದಿದ್ದಾರೆ. ಅಂಡ್ ಇವ್ರ ತರಾನೇ ಇನ್ನೊಂದು ಸಾಲಿಡ್ ಗ್ರಿಪ್ ಹೊಂದಿರುವಂತಹ ಡೈರೆಕ್ಟರ್ ಅಂದ್ರೆ ಅದು ನಿತೇಶ್ ತಿವಾರಿ ಅವರು. ಇವರ ಸ್ಟೈಲ್ ಆಫ್ ಫಿಲ್ಮ್ ಮೇಕಿಂಗ್ ರಾಜಮೌಳಿ ಅವರಿಗೆ ಹೋಲಿಸಿದಾಗ ಸ್ವಲ್ಪ ಡಿಫ್ರೆಂಟ್. ಸಿಂಪಲ್ ಕಥೆಗಳನ್ನ ಬೆಂಕಿ ಸ್ಕ್ರೀನ್ ಪ್ಲೇ ಒಂದಿಗೆ ಪ್ರೆಸೆಂಟ್ ಮಾಡ್ತಾರೆ. ಚಿಲ್ಲರ್ ಪಾರ್ಟಿ ಎಂಬ ಮಕ್ಕಳ ಸಿನಿಮಾ ಮಾಡಿ ಸಕ್ಸಸ್ ನೋಡಿದ್ದಾರೆ. ಅಂಡ್ ದಂಗಲ್ ಅಂತಹ ಸಾಲಿಡ್ ಸಿನಿಮಾವನ್ನ ಇವರು ಕೊಟ್ಟಿದ್ದಾರೆ. ಇನ್ನು ಸುಶಾಂತ್ ಸಿಂಗ್ ರಜಪೂತ್ ಅವರ ಜೊತೆಗಿನ ಚಿಚೋರೆ ಸಿನಿಮಾವನ್ನ ನೀವೆಲ್ಲ ನೋಡಿರ್ತೀರಾ ಅಂಡ್ ಸಿಕ್ಕಾಪಟ್ಟೆ ಇಷ್ಟಾನು ಪಟ್ಟಿರ್ತೀರಾ. ಬಟ್ ಈಗ ಈ ಎರಡು ಡೈರೆಕ್ಟರ್ಸ್ ಏನ್ ಮಾಡ್ತಾ ಇರೋದು ಒಂದೇ, ಎ ಮ್ಯಾಗ್ನಮ್ ಓಪಸ್ ಫಾರ್ ಗ್ಲೋಬಲ್ ಆಡಿಯನ್ಸ್. ಸೊ ಈ ವಿಡಿಯೋನಲ್ಲಿ ಈ ಫೇಸ್ ಆಫ್ ಬಗ್ಗೆ ನಮ್ಗೆ ಏನ್ ಅನ್ಸುತ್ತೆ, ನೀವು ಆಸ್ ಸಿನಿಮಾ ಲವರ್ಸ್ ಏನೆಲ್ಲ ತಿಳ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಪ್ರಪಂಚದಾದ್ಯಂತ ನಮ್ಮ ರೂಟೆಡ್ ಕಥೆಗಳನ್ನ ತಲುಪಿಸೋದ್ರಲ್ಲಿ ಇಬ್ರು ಡೈರೆಕ್ಟರ್ಗಳು ಯಶಸ್ವಿಯಾಗಿದ್ದಾರೆ. ನಿತೇಶ್ ತಿವಾರಿ ಅವರು ಇಂಡಿಯಾಸ್ ಹೈಯೆಸ್ಟ್ ಗ್ರಾಸಿಂಗ್ ಫಿಲ್ಮ್ ದಂಗಲ್ ನ ತಮ್ಮ ಬಳಿ ಇಟ್ಕೊಂಡಿರೋರು. ಅಂಡ್ ರಾಜಮೌಳಿ ಅವರು ಸಹ ಬಾಹುಬಲಿ ದ ಬಿಗಿನಿಂಗ್ RRR ನ ಮೂಲಕ ವರ್ಲ್ಡ್ ವೈಡ್ ಸಂಚಲನವನ್ನ ಸೃಷ್ಟಿ ಮಾಡಿರೋರು. ಸೊ ಈ ಇಬ್ರಿಗೂ ತಮ್ಮ ಕಥೆಯನ್ನ ಹೇಗೆ ಆ ಮಟ್ಟಕ್ಕೆ ರೀಚ್ ಮಾಡಿಸ್ಬೇಕು ಅನ್ನುವಂತಹ ಐಡಿಯಾ ಅಂತೂ ಇದೆ. ಅಂಡ್ ಈ ಸಲ ಅವರ ಕ್ಯಾನ್ವಾಸ್ ಸಿಕ್ಕಾಪಟ್ಟೆ ದೊಡ್ಡದು. ಸುಮಾರು 4,000 ಕೋಟಿ ಬಜೆಟ್ ನಲ್ಲಿ ರಾಮಾಯಣ ಸಿನಿಮಾ 2 ಪಾರ್ಟ್ಸ್ ಗಳಲ್ಲಿ ಮೂಡ್ ಬರ್ತಾ ಇದೆ. ರಣಬೀರ್ ಕಪೂರ್, ರಾಕಿಂಗ್ ಸ್ಟಾರ್ ಯಶ್, ಹೀಗೆ ಒಂದು ಮ್ಯಾಸಿವ್ ಸ್ಟಾರ್ ಕಾಸ್ಟ್ ನ ಸಮಾಗಮವೇ ಇಲ್ಲಿದೆ. ಇನ್ನು ರಾಜಮೌಳಿ ಅವರು ಕೂಡ ಇಲ್ಲಿಯವರೆಗಿನ ಅವರ ಮೋಸ್ಟ್ ಎಕ್ಸ್ಪೆನ್ಸಿವ್ ಫಿಲ್ಮ್ ವಾರಣಾಸಿನ ತಗೊಂಡ್ ಬರ್ತಾ ಇದ್ದಾರೆ. ಅಂಡ್ ರಿಪೋರ್ಟ್ಸ್ ನ ಪ್ರಕಾರ ಇದರ ಬಜೆಟ್ 1,500 ಕೋಟಿ. ಮಹೇಶ್ ಬಾಬು, ಪ್ರಿಯಾಂಕಾ ಚೋಪ್ರಾ, ಪೃಥ್ವಿರಾಜ್ ಸುಕುಮಾರನ್ ಇಲ್ಲಿ ಮೇನ್ ಸ್ಟಾರ್ ಕಾಸ್ಟ್ ಆಗಿ ಮಿಂಚ್ತಾ ಇದ್ದಾರೆ. ಈ ಎರಡು ಸಿನಿಮಾಗಳು ಸೇಮ್ ಡೇ ಬರ್ದೇ ಇರಬಹುದು, ಡೈರೆಕ್ಟ್ ಕ್ಲಾಶ್ ಕೂಡ ಆಗೋದಿಲ್ಲ. ಬಟ್ ಒಂದು ಫೇಸ್ ಆಫ್ ನ ವಾತಾವರಣ ಅಂತೂ ಖಂಡಿತ ಇದೆ. ಮ್ಯಾಸಿವ್ ಬಜೆಟ್, ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಸ್ಟಾರ್ ಕಾಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಗ್ಲೋಬಲ್ ಆಡಿಯನ್ಸ್ ನ ಗಮನದಲ್ಲಿ ಇಟ್ಕೊಂಡು ತಯಾರಾಗ್ತಿರುವಂತಹ ಮ್ಯಾಗ್ನಮ್ ಓಪಸ್ ಸಿನಿಮಾಗಳು. ಈ ತರದ ಸಿನಿಮಾಗಳಲ್ಲಿ ಶೂಟಿಂಗ್ ಮುಗಿಸಿ ಒಂದು ಪ್ರಾಡಕ್ಟ್ ರೆಡಿ ಮಾಡೋದು ಹಾಫ್ ವರ್ಕ್ ಮಾತ್ರ. ಅದನ್ನ ಭಾರತ ಮಾತ್ರವಲ್ಲದೆ ವಿವಿಧ ದೇಶಗಳಿಗೆ ತಲುಪಿಸೋದು ಮಾತ್ರವಲ್ಲದೆ ಒಂದು ಚಿಕ್ಕ ಹೈಪ್ ಅನ್ನ ಕೂಡ ಜನರೇಟ್ ಮಾಡಬೇಕು. ಅಂಡ್ ಇದಕ್ಕೆ ಸಿಕ್ಕಾಪಟ್ಟೆ ಟೈಮ್ ಬೇಕು. ಪ್ರಾಡಕ್ಟ್ ಚೆನ್ನಾಗಿ ಬಂದೇ ಬರುತ್ತೆ ಅನ್ನುವಂತಹ ಭರವಸೆ ಇದೆ. ಬಟ್ ಪ್ರಮೋಷನ್ಸ್ ನ ಹೇಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಯಾವ ಸ್ಟ್ರಾಟಜಿನ ಉಪಯೋಗಿಸ್ತಾರೆ ಅನ್ನೋದನ್ನ ನೋಡೋದಕ್ಕೆ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದ್ರೆ ಹಾನೆಸ್ಟ್ಲಿ ಪ್ರಮೋಷನ್ಸ್ ಚೆನ್ನಾಗಿ ಪ್ಲಾನ್ ಆಗಿಲ್ಲ ಅಂದ್ರೆ ಫಿನಾನ್ಷಿಯಲಿ ದೊಡ್ಡ ಹೊಡೆತ ಖಂಡಿತ ಬೀಳುವಂತಹ ಸಂಭವ ಇದೆ. ವಾರಣಾಸಿ, ರಾಮಾಯಣ ಎರಡೂ ಸಿನಿಮಾಗಳು ತಮ್ಮ ಸಿನಿಮಾಗಳನ್ನ ಅನೌನ್ಸ್ ಮಾಡಿದಾಗ ಗ್ಲಿಮ್ಸ್ ಗಳನ್ನ ಬಿಟ್ಟಿದ್ರು. ವಾರಣಾಸಿ ಸಿನಿಮಾ ವಿಜುವಲಿ ಸ್ಪೆಕ್ಟಾಕ್ಯುಲರ್ ಆಗಿತ್ತು, ಅದೇ ಈ ಸಿನಿಮಾದ ಹೈಪ್ ಕಾರಣ. ಇನ್ನು ರಾಮಾಯಣ ಹೈಪ್ ನ ಪಡ್ಕೊಂಡಿದ್ದು ತನ್ನ ಟೀಮ್ ನ ಕಾರಣದಿಂದ. ಫಿನಾಮಿನಲ್ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ ಹ್ಯಾನ್ಸ್ ಜಿಮ್ಮರ್ ನೊಂದಿಗೆ ಆಸ್ಕರ್ ವಿನ್ನಿಂಗ್ ಕಂಪೋಸರ್ AR ರೆಹಮಾನ್, ಯಶ್ ಹಾಗೂ ರಣಬೀರ್ ಅವರ ಆ ಶಾರ್ಟ್ಸ್ ಅಂಡ್ ಗ್ಲಿಮ್ಸ್ ನಲ್ಲಿ ಕೇಳಿ ಬಂದಿದ್ದ BGM ಕೂಡ ಸಾಲಿಡ್ ಆಗಿತ್ತು. ಇನ್ನು ಈ ಟ್ರೈಲರ್, ಟೀಸರ್, ಗ್ಲಿಮ್ಸ್ ಗಳು ಇವುಗಳು ಕೂಡ ಪ್ರಮೋಷನ್ ನಂತೆ ಒಂದು ಭಾಗ. ಇಲ್ಲಿನ ತಂಡಗಳು ಹೇಗೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಈ ಎರಡು ತಂಡಗಳಲ್ಲಿ ಒಂದೇ ಒಂದು ವಿಷಯ ಕಾಮನ್, ಅದೇ ವಿಷನ್. ರಾಮಾಯಣ ಸಿನಿಮಾದ ಪ್ರೊಡ್ಯೂಸರ್ ಅಂಡ್ ಇದರ ಪ್ರಮೋಷನ್ಸ್ ನಲ್ಲಿ ಒಂದು ಪ್ರಮುಖ ಪಾತ್ರವನ್ನ ನಿರ್ವಹಿಸಲಿರುವಂತಹ ನಮಿತ್ ಮಲ್ಹೋತ್ರಾ ತಮ್ಮ ಹಲವಾರು ಇಂಟರ್ವ್ಯೂಸ್ ಅಲ್ಲಿ ಅವರ ವಿಷನ್ ಬಗ್ಗೆ ಸಾಕಷ್ಟು ಕ್ಲಾರಿಟಿ ಕೊಟ್ಟಿದ್ದಾರೆ. ಅಂಡ್ ಅವರ ಕನಸು ಬಹಳ ದೊಡ್ಡದು ಅಂತ ಅದ್ರಲ್ಲಿ ಗೊತ್ತಾಗುತ್ತೆ. ಇನ್ನು ರಾಜಮೌಳಿ ಅವ್ರ ಬಗ್ಗೆ ಹೇಳೋ ಹಾಗೆ ಇಲ್ಲ. ಪ್ರತಿ ಸಿನಿಮಾದಲ್ಲೂ ಏನೋ ಹೊಸದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇಂಡಿಯನ್ ಸಿನಿಮಾನ ಬೇರೆನ ಹೈಟ್ಸ್ ಗೆ ತಗೊಂಡ್ ಹೋಗ್ಬೇಕು ಅನ್ನುವಂತಹ ವಿಷನ್ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಅಂಡ್ ಈ ವಿಷನ್ ಫೇಸ್ ಆಫ್ ನಲ್ಲಿ ಯಾರು ಹೇಗೆ ಅವರ ಭುಜಬಲವನ್ನ ತೋರಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ನಮ್ಮ ಅನಿಸಿಕೆ ಅಪ್ಕಮಿಂಗ್ ಸಿನಿಮಾಗಳಾದಂತಹ ವಾರಣಾಸಿ ಹಾಗೂ ರಾಮಾಯಣದ ಫೇಸ್ ಆಫ್ ನ ಬಗ್ಗೆ. ನಿಮ್ಗೆ ಈ ಸಿನಿಮಾಗಳ ಬಗ್ಗೆ ಏನ್ ಅನ್ಸುತ್ತೆ? ನೀವು ಯಾವ ದಿನ ನೋಡೋದಕ್ಕೆ ಹೆಚ್ಚಾಗಿ ಎಕ್ಸೈಟ್ ಆಗಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.